ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಕಲ್ಕೆರೆ ಗ್ರಾಮ ಬಸವೇಶ್ವರ ಪದವಿ ಪೂರ್ವ ಶಾಲೆ ವಿದ್ಯಾರ್ಥಿಗಳಿಂದ ಮಾದಕ ವಸ್ತುಗಳಿಂದ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮಾಡಲಾಯಿತು. ಕರ್ನಾಟಕ ರಾಜ್ಯ ಪೊಲೀಸ್ ವಿಜಯಪುರ ಜಿಲ್ಲಾ ಪೊಲೀಸ್ ಮಾದಕ ವಸ್ತುಗಳು ಸಾಗಾಣಿಕೆ ಹಾಗೂ ಮಾರಾಟ ಕುರಿತು ಕಾರ್ಯಕ್ರಮ ಕಲ್ಕೆರೆ ಪೊಲೀಸ್ ಠಾಣೆ ಪಿಎಸ್ಐ ಸುರೇಶ್ ಮಂಟೂರ್ ಇವರ ನೇತೃತ್ವದಲ್ಲಿ ಮಾದಕ ವಸ್ತು ತಡೆಗಟ್ಟಲು ಅಭಿಯಾನ ಚಾಲನೆ ನೀಡಿದರು. ಕಲ್ಕೆರೆ ಗ್ರಾಮದ ಬೀದಿಗಳಲ್ಲಿ ಮಾದಕ ವಸ್ತುಗಳ ದುಷ್ಟಚಟಗಳಿಂದ ದೂರ ಇರುವಂತೆ ಈ ಸಂದರ್ಭದಲ್ಲಿ ಕಲ್ಕೆರೆಯ ಪಿಎಸ್ಐ ಸುರೇಶ್ ಮಂಟೂರ್ ಇವರು ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಗೆ ಸಂದರ್ಭದಲ್ಲಿ ತಿಳಿಸಿದರು. ಮಾದಕ ವಸ್ತುಗಳು ನಿಮ್ಮಲ್ಲಿ ಕಂಡು ಬಂದರೆ 112ಗೆ ಕಾಲ್ ಮಾಡಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಲಕ್ಷ್ಮಣ್ ಕಲಾಲ್, RJ32 ಕನ್ನಡ ನ್ಯೂಸ್, ತಾಳಿಕೋಟೆ. ಇದರಿಂದ ಏನಾಗ್ತದೆ? ಸೇವನೆ ಮಾಡೋದ್ರಿಂದ ಪ್ರಭಾವ ಬರ್ತದೆ. ಯಾವ ರೀತಿ ಪ್ರಭಾವ ಬರ್ತದೆ? ಈಗ ಒಂದು ವ್ಯಕ್ತಿಯನ್ನ ನಾವು ಹಾಳು ಮಾಡ್ಬೇಕಂದ್ರೆ, ಆತನ ಕುಟುಂಬವನ್ನು ಹಾಳು ಮಾಡ್ಬೇಕಂದ್ರೆ ಅವನಿಗೆ ಸ್ವಲ್ಪ ಎಲ್ಲಾದ್ರೂ ಗಾಂಜಾ ಸಿಕ್ತಂದ್ರೆ ಫ್ಯಾಮಿಲಿಲೇ ಏನಾಗ್ತದೆ? ಪೂರ ಏನಾಗ್ತದೆ? ಹಾಳಾಗ್ತದೆ. ಯಾವ ರೀತಿ ಹಾಳಾಗ್ತದೆ? ಮೊದಲನೇದಾಗಿ ಅವನು ಗಾಂಜಾ ಸೇವನೆ ಮಾಡಕತ್ತಂದ್ರ ಗಾಂಜಾ ತಗೊಳ್ಳಿಕ್ಕೆ ಏನ್ ಬೇಕು? ಅವಂಗ ದುಡ್ಡು ಬೇಕಾಗ್ತದೆ. ದುಡ್ಡು ಇಲ್ಲ ಅಂದ್ರೆ ಏನ್ ಮಾಡ್ತಾನ ಅವನು? ಮನೆಯೊಳಗ ಕಳ್ತನ ಮಾಡ್ಲಕ್ ಸ್ಟಾರ್ಟ್ ಮಾಡ್ತಾನ. ಮನ್ಯಾಗ ಕಳ್ತನ ಮಾಡಕತ್ತಂದ್ರೆ ಏನಾಗ್ತದ? ತಂದೆ ತಾಯಿ ದುಡ್ದದೆಲ್ಲ ಎಲ್ಲ ಮಾದಕ ವಸ್ತುಗಳಿಗೆ ಹೋಗ್ತದ. ಇಲ್ಲಿ ಆರ್ಥಿಕವಾಗಿ ಮತ್ತು ಏನಾಗ್ತದ, ಒಂದು ಆರೋಗ್ಯ ಮತ್ತು ಸಾಮಾಜಿಕವಾಗಿ ಏನಾಗ್ತದೆ? ಪ್ರಭಾವ ಬೀಳ್ತದೆ. ಅದಕ್ಕಾಗಿ ಪ್ರತಿ ಕಾಲೇಜುಗಳಲ್ಲಿ ಈ ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದೀವಿ ನಾವು. ಅದರಿಂದ ಏನೇನ ಪ್ರಭಾವ ಆಗ್ತಾವಂದ್ರ, ಒಂದ್ಸಲ ಒಬ್ಬ ವ್ಯಕ್ತಿ ಅದಕ್ಕೆ ಅಟ್ಯಾಚ್ಮೆಂಟ್ ಆದಂದ್ರ, ಅದಕ್ಕೆ ಅಡಿಕ್ಟ್ ಆದಂದ್ರ ಮಾದಕ ದ್ರವ್ಯಗಳಿಗೆ ಏನಾಗ್ತದಂದ್ರ ಹಸಿವಿನಿಂದ ಮತ್ತು ನಿದ್ರಾಹೀನತೆಯಿಂದ ಬಳಲ್ತಾನ. ನೀವು ಮಾಡ್ಕೊತಿರಲ್ಲ 10ರಿಂದ ಬೆಳಿಗ್ಗೆ 6 ತನಕ, ಅದು ನಿದ್ರೆ ಅಂತಾರ. ನಾವು ನಶೆಯಲ್ಲಿ ಮಾಡ್ಕೊಂಡಿರ್ತಲ್ಲ, ಅದು ನಿದ್ರೆ ಅಲ್ಲ. ಅದು ನಮ್ ಬ್ರೇನ್ ಇದ್ರೊಳಗೆ ಇರ್ತದ, ಏನು ಡ್ರಗ್ಸ್ ನಶೆಯಲ್ಲಿ ಇರ್ತದ, ಅದು ನಿದ್ರೆ ಆಗಂಗಿಲ್ಲ. ಇದರಿಂದ ಏನಾಗ್ತದ? ಸೈಡ್ ಎಫೆಕ್ಟ್ಸ್ ಆಗ್ತವ, ಆರೋಗ್ಯ ಸಮಸ್ಯೆಗಳು ಆಗ್ತವ. ಅದಕ್ಕಾಗಿ ಈ ಮಾದಕ ವಸ್ತುಗಳ ಬಗ್ಗೆ ಕೊಡ್ಲಿಕ್ಕೆ ಆಗಲಿಲ್ಲ ನಿಮ್ಮಲ್ಲಿ ದೂರು ಪೆಟ್ಟಿಗೆ ಅಂತ ಇರ್ತದೆ. 5 ದೂರು ಪೆಟ್ಟಿಗೆ ಇಲ್ಲಿ ತಂದು ನೋಡಿ, ಅಲ್ಲಿ ನಮ್ಮ ಫೋನ್ ನಂಬರ್ ಬರೀತೀವಿ. ಈಗ ನೀವು ನಿಮ್ಮ ಹೆಸರು ಏನು ಹೇಳೋ ಅವಶ್ಯಕತೆ ಇಲ್ಲ. ಅಲ್ಲಿ ನಮಗೆ ಏನ್ ಮಾಡಬಹುದು? ಇನ್ಫಾರ್ಮೇಶನ್ ಕೊಡ್ಬೋದು. ಅದೇ ರೀತಿ ಒಂದು KSP ಆ್ಯಪ್ ಅಂತ ಇದೆ ನಮಗೆ. ಮೊಬೈಲ್ ಎಲ್ಲ ಯೂಸ್ ಮಾಡ್ತಿರಲ್ಲ, ಎಲ್ಲ ಯೂಸ್ ಮಾಡ್ತಿರಲ್ಲ. ಅದರೊಳಗ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಒಂದು ಆ್ಯಪ್ ಅದ, KSP ಆ್ಯಪ್. ಅದ್ರೊಳಗೆ ಓನ್ಲಿ ಇದು ಇನ್ಫಾರ್ಮೇಶನ್ ಅಷ್ಟೇ ಕೊಡೋದು ಅಂತೇನಿಲ್ಲ. ನಿಮ್ಮ ಮೊಬೈಲ್ ಕಳೆದ್ರ ಅಥವಾ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಜಗಳ ಮಾಡ್ತಿದ್ರೆ ಅದ್ರೊಳಗೆ ನಮ್ಮ ಸ್ಟೇಷನ್ ನಂಬರ್ ಇರ್ತದ. ಇವೆಲ್ಲಾನು ಫೋಟೋ ಹೊಡೆದು ಹಾಕ್ಬೋದು. ನೀವು ಹಾಕಿದ್ರೆ ಆಟೋಮೆಟಿಕ್ ಏನಾಗ್ತದೆ? ನಮಗೆ ಬಂದು ತಲುಪದ, ನಮಗೂ
ಭಯೋತ್ಪಾದಕ ಅಷ್ಟೇ ಅಲ್ಲ, ಒಬ್ಬನ ಕೈಯ ಡ್ರಗ್ಸ್ ಸಿಕ್ಕಂದ್ರೆ ಇಡೀ ಸಮಾಜನ ಹಾಳಾಗ್ತದೆ. ಡ್ರಗ್ಸ್ ಏನೇನಾಗ್ತದ ಗೊತ್ತಾಯ್ತಲ್ಲ, ಏನೇನಾಗ್ತದ? ಆರೋಗ್ಯ ಸಮಸ್ಯೆ ಆಗ್ತದ, ಮತ್ತೆ ನಗರದ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗ್ತದ, ಕೈಕಾಲುಗಳ ಏನಾಗ್ತದ ನಿಯಂತ್ರಣ ಹೋಗ್ತದ, ಕ್ಯಾನ್ಸರ್ ಮತ್ತು ಇತರ ಕಾಯಿಲೆಗಳು ಆಗ್ತದೆ, ದೇಹದ ನಿಯಂತ್ರಣ ಕಳ್ಕೊಳ್ತಾರ. ಇದಲ್ಲದೆ ಸಮಾಜಕ್ಕೆ ಮತ್ತು ಕುಟುಂಬಕ್ಕೆ ತೊಂದರೆಗಳಾಗ್ತಾವ.